ಸಾಮಾನ್ಯವಾಗಿ ಯಾವುದೇ ವ್ಯಾಜ್ಯ ಆದಾಗ ಇಲ್ಲ ಅನ್ಯಾಯ ಆದಾಗ ನಾವು ಸಿ ಯು ಇನ್ ಕೋರ್ಟ್ ಅಂತೀವಿ. ಅಂದರೆ ಎಲ್ಲೂ ನ್ಯಾಯ ಸಿಗದೇ ಇದ್ರೂ ನಮಗೆ ನ್ಯಾಯಾಲಯದಲ್ಲಿ ಖಂಡಿತ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ. ಅಲ್ಲಿ ಸ್ವಲ್ಪ ತಡವಾಗಿ ಆದರೂ ಸರಿ ನ್ಯಾಯ ಸಿಗೋ ಹೋಪ್ಸ್ ಇರುತ್ತೆ. ನ್ಯಾಯಾಧೀಶರು ಸಾಕ್ಷಾತ್ ದೇವರ ಸಮಾನ. ಅವರು ನಮ್ಮ ಕಷ್ಟ ಕೇಳ್ತಾರೆ, ಪರಿಹಾರ ನೀಡ್ತಾರೆ ಅನ್ನೋ ನಂಬಿಕೆ ಜಡ್ಜ್ ಮೇಲಿದೆ. ಆದರೆ ನ್ಯಾಯಸ್ಥಾನದಲ್ಲಿ ಕೂತು ತೀರ್ಮಾನ ಕೊಡಬೇಕಾದ ನ್ಯಾಯಾಧೀಶರೇ ಅಪರಾಧ ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡೋರು ಯಾರು? ಇಂಥದ್ದೇ ಒಬ್ಬ ನ್ಯಾಯಾಧೀಶರ ಬಗ್ಗೆ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು ನ್ಯಾಯದೇವತೆಯ ನ್ಯಾಯದ ಕಥೆ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಅಸ್ಸಾಂನ ಡುಬ್ರಿ ಜಿಲ್ಲೆಯಿಂದ. ಅದು 1969ರ ಸಮಯ. ಇಲ್ಲಿನ ಸೆಷನ್ ಕೋರ್ಟ್ನಲ್ಲಿ ಒಬ್ರು ಜಡ್ಜ್ ಇದ್ರು. ಅವರ ಹೆಸರು ಉಪೇಂದ್ರನಾಥ್ ರಾಜ್ಖೋವಾ. ಇವರಿಗೆ ಹತ್ತತ್ರ 60 ವರ್ಷ ಆಗ್ತಾ ಬಂದಿತ್ತು. ಅಂದ್ರೆ ರಿಟೈರ್ಮೆಂಟ್ ಸನಿಹದಲ್ಲಿದ್ರು. ಹೀಗಿರುವಾಗ ಇವರ ಪೋಸ್ಟಿಂಗ್ ಡುಬ್ರಿಯ ಜಿಲ್ಲಾ ಮತ್ತು ಸೆಷನ್ ಕೋರ್ಟ್ಗೆ ಆಗುತ್ತೆ. ಉಪೇಂದ್ರನಾಥ್ ರಾಜ್ಖೋವಾ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ಚಾರ್ಜ್ ತಗೋತಾರೆ. ಈ ಹಿಂದೆ ಕೂಡ ಉಪೇಂದ್ರನಾಥ್ ರಾಜ್ಖೋವಾ ಅಸ್ಸಾಂನ ಕೆಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರು. ಅಂದಹಾಗೆ ಇವರ ನೇಟಿವ್ ಗುವಾಹಟಿ. ರಾಜ್ಖೋವಾ ಅವರಿಗೆ ಮದುವೆಯಾಗಿ 30 ವರ್ಷವಾಗಿತ್ತು. ಮನೆಯಲ್ಲಿ ಹೆಂಡತಿ ಮತ್ತು 3 ಹೆಣ್ಣು ಮಕ್ಕಳಿದ್ರು. ಹೆಂಡತಿ ಹೆಸರು ಪುತ್ಲಿ ರಾಜ್ಖೋವಾ, ಪ್ರೀತಿಯಿಂದ ಪುತುಲ್ ಅಂತ ಕರೀತಾ ಇದ್ರು. ಹಿರಿಮಗಳ ಹೆಸರು ನಿರ್ಮಲಿ ರಾಜ್ಖೋವಾ ಅಲಿಯಾಸ್ ಲೀನು. ಎರಡನೇ ಮಗಳು ಜೋನಾಲಿ ಅಲಿಯಾಸ್ ಲೂನಾ. ಇನ್ನು ಕಿರಿಯವಳು ರೂಪ್ಲೇಖಾ ಉರ್ಫ್ ರೂಪಾಲಿ, ಕೆಲವು ಕಡೆ ಭಂಟು ಅಂತಾನೂ ಕರೆಯಲಾಗಿದೆ. ಲೀನು ಸಂಸ್ಕೃತದಲ್ಲಿ MA ಮಾಡಿದ್ಲು. ಅವಳ ಎಜುಕೇಶನ್ ಕಂಪ್ಲೀಟ್ ಆಗಿತ್ತು. ಮದುವೆ ವಯಸ್ಸಾಗಿದ್ರಿಂದ ಲೀನುಗೆ ಒಳ್ಳೆ ಹುಡುಗ ನೋಡ್ತಾ ಇದ್ರು. ಇನ್ನು ಲೂನಾ BSc ಲಾಸ್ಟ್ ಇಯರ್ ನಲ್ಲಿದ್ಲು. ಭಂಟು ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ಲು. ಲೂನಾ ಮತ್ತು ಭಂಟು ಗುವಾಹಟಿಯಲ್ಲಿದ್ದ ಅವರ ಮಾವ ಬರದಾ ಚರಣ್ ಶರ್ಮಾ ಅವರ ಮನೆಯಲ್ಲಿದ್ರು. ಅಲ್ಲೇ ಕಾಲೇಜಲ್ಲಿ ಓದ್ತಾ ಇದ್ರು. ಇವರ ತಂದೆ ಉಪೇಂದ್ರನಾಥ್ ನ್ಯಾಯಾಧೀಶರಾಗಿದ್ರಿಂದ ಅವರಿಗೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹೀಗಾಗಿ ಮಕ್ಕಳ ಎಜುಕೇಶನ್ಗೆ ತೊಂದರೆ ಆಗೋದು ಬೇಡ ಅಂತ ಹೆಂಡತಿ ಪುತುಲ್ ತನ್ನ 3 ಮಕ್ಕಳ ಜೊತೆಗೆ ಅಣ್ಣನ ಮನೆಯಲ್ಲೇ ಇರ್ತಾ ಇದ್ರು. ಇವರದ್ದು ಗುವಾಹಟಿಯಲ್ಲಿ ಸ್ವಂತ ಮನೆ ಇತ್ತು. ಅದನ್ನ ಬಾಡಿಗೆಗೆ ಕೊಟ್ಟಿದ್ರು. ಉಪೇಂದ್ರನಾಥ್ ಅವರಿಗೆ ಒಂದು ಭವ್ಯವಾದ ಸರ್ಕಾರಿ ಬಂಗ್ಲೆ ಅಲಾಟ್ ಆಗಿತ್ತು. ಆದ್ರೆ ಇವರು ಬಂದ ಆರಂಭದಲ್ಲಿ ಆ ಬಂಗಲೆ ಇನ್ನೂ ರೆಡಿ ಆಗಿರಲಿಲ್ಲ. ಹೀಗಾಗಿ ಉಪೇಂದ್ರನಾಥ್ ಅವರು ಅಲ್ಲೇ ಇದ್ದ ಸರ್ಕಿಟ್ ಹೌಸ್ ನಲ್ಲಿ ಇರ್ತಾ ಇದ್ರು. ಅದು ಗೌರ್ಮೆಂಟ್ ಎಂಪ್ಲಾಯೀಸ್ ನ ಗೆಸ್ಟ್ ಹೌಸ್. ಕೆಲ ದಿನಗಳ ನಂತರ ಇವರಿಗೆ ಸರ್ಕಾರಿ ಬಂಗಲೆ ಸಿಗುತ್ತೆ. ಅವರು ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಇದೊಂದು ವಿಶಾಲವಾದ ಭವ್ಯವಾದ ಬಂಗಲೆ. ದೊಡ್ಡ ಕಾಂಪೌಂಡ್, ಗಾರ್ಡನ್, ಹಲವಾರು ಹೂವಿನ ಗಿಡಗಳು, ಹಣ್ಣಿನ ಮರಗಳು ಇದ್ವು. ಜಡ್ಜ್ ಆಗಿದ್ರಿಂದ ಆಳುಕಾಳುಗಳು ಇದ್ರು. ಡ್ರೈವರ್, ಪ್ಯೂನ್, ಗಾರ್ಡನರ್, ಅಡುಗೆ ಭಟ್ಟ, ಹೀಗೆ ಎಲ್ಲದಕ್ಕೂ ಕೆಲಸದವರು ಇದ್ರು. ಕೆಲ ಆಳುಗಳು ಅಲ್ಲೇ ಇದ್ದ ಸರ್ವೆಂಟ್ ಕ್ವಾರ್ಟರ್ಸ್ ನಲ್ಲಿ ಇರ್ತಾ ಇದ್ರು. ಕೆಲವರು ಡೇ ನಲ್ಲಿ ತಮ್ಮ ಡ್ಯೂಟಿ ಮುಗಿಸಿ ಸಂಜೆ ಮನೆಗೆ ಹೋಗ್ಬಿಡ್ತಾ ಇದ್ರು. ರಾಜ್ಖೋವಾ ಅವರು ಬಂಗ್ಲೆಗೆ ಶಿಫ್ಟ್ ಆದ್ಮೇಲೆ ಆಗಾಗ ಅವರ ಹೆಂಡತಿ ಪುತುಲ್ ಮಕ್ಕಳನ್ನ ಕರ್ಕೊಂಡು ಈ ಬಂಗ್ಲೋಗೆ ಬರ್ತಾ ಇದ್ರು. ಸ್ವಲ್ಪ ದಿನ ಇದ್ದು ಹೋಗ್ತಾ ಇದ್ರು. ಅವತ್ತು 2 ಫೆಬ್ರವರಿ 1970 ಉಪೇಂದ್ರನಾಥ್ ರಾಜ್ಖೋವಾ ರಿಟೈರ್ಡ್ ಆಗ್ತಾರೆ. ಹೀಗಾಗಿ ಹೆಂಡತಿ ಮಕ್ಕಳು ಬಂಗಲೆಗೆ ಬಂದಿದ್ರು. ರಿಟೈರ್ಡ್ ಆಗಿದ್ರಿಂದ ಸರ್ಕಾರಿ ಬಂಗ್ಲೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಖಾಲಿ ಮಾಡಬೇಕಿತ್ತು. ಆದ್ರೆ ಉಪೇಂದ್ರ ಅವರು ಇನ್ನೂ ಖಾಲಿ ಮಾಡಿರ್ಲಿಲ್ಲ. ನನ್ಗೆ ಬೇರೆ ಮನೆ ಸಿಗೋ ತನಕ ಅಂದ್ರೆ 2-3 ತಿಂಗಳ ಸಮಯಾವಕಾಶ ಕೇಳ್ತಾರೆ. ಕೆಲಸಗಾರರು ಕೂಡ ಅಲ್ಲೇ ಇದ್ರು. ಇನ್ಫ್ಯಾಕ್ಟ್ ಇವರು ರಿಟೈರ್ಡ್ ಆದ್ಮೇಲೆ ಅವರ ಪ್ಲೇಸ್ಗೆ ಬೇರೆ ನ್ಯಾಯಾಧೀಶರು ಬರ್ತಾರೆ. ಅವ್ರ ಹೆಸರು NK ಚೌಧರಿ. ಬಟ್ ಈಗಲೂ ರಾಜ್ಖೋವಾ ಅವರು ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡಿರ್ಲಿಲ್ಲ. ಹಾಗಾಗಿ ಚೌಧರಿ ಸಾಹೇಬರು ಸರ್ಕಿಟ್ ಹೌಸ್ ನಲ್ಲೇ ತಂಗಿದ್ರು. ಅವತ್ತು 3 ಫೆಬ್ರವರಿ 1970 ಉಪೇಂದ್ರನಾಥ್ ಅವರು ತನ್ನ ಬಾಮೈದ ಬರದಾ ಚರಣ್ ಶರ್ಮಾಗೆ ಕಾಲ್ ಮಾಡ್ತಾರೆ. ಅಂದಹಾಗೆ ಹೇಳೋದ್ ಮರ್ತೆ, ಬರದಾ ಚರಣ್ ಶರ್ಮಾ ಅವರು DIG ಆಗಿದ್ರು. ಉಪೇಂದ್ರನಾಥ್ ಹೆಂಡತಿ ಪುತುಲ್ ಬರದಾ ಚರಣ್ ಶರ್ಮಾರ ಹಿರಿಯಕ್ಕ. ಇವರ ಮನೆಯಲ್ಲೇ ಪುತುಲ್ ಮತ್ತು ಮಕ್ಕಳು ಇರ್ತಾ ಇದ್ದಿದ್ದು. ಅವತ್ತು ಉಪೇಂದ್ರನಾಥ್ ಬರದಾ ಅವರಿಗೆ ಫೋನ್ ಮಾಡಿ, ಗುವಾಹಟಿಯಲ್ಲಿರೋ ನಮ್ಮ ಮನೆ ಖಾಲಿ ಮಾಡಿಸಿ, ನಾನು ಹೇಗೂ ರಿಟೈರ್ಡ್ ಆಗಿದ್ದೀನಿ, ಅಲ್ಲಿಗೆ ಬಂದು ಸೆಟ್ಲ್ ಆಗ್ತೀನಿ ಅಂತಾರೆ. ಫೆಬ್ರವರಿ 10ಕ್ಕೆ ಸರಸ್ವತಿ ಪೂಜೆ ಇತ್ತು. ಈ ಹಬ್ಬವನ್ನ ಅಸ್ಸಾಂನಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಎಕ್ಸಿಬಿಷನ್ ಕೂಡ ಇರುತ್ತೆ. ಉಪೇಂದ್ರನಾಥ್ ತನ್ನ ಇಡೀ ಫ್ಯಾಮಿಲಿ ಜೊತೆ ಹಬ್ಬ ಆಚರಿಸಿ ಎಕ್ಸಿಬಿಷನ್ ಸುತ್ತಾಡೋಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಅದೇ ಟೈಮಲ್ಲಿ ಲೂನಾ ಮತ್ತು ಭಂಟು ಎಕ್ಸಾಮ್ಸ್ ಇತ್ತು. ಅದಕ್ಕೆ ಅವರಿಬ್ಬರಿಗೆ ಗುವಾಹಟಿಗೆ ಕಳಿಸಿದ್ರು. ಈಗ ಬಂಗಲೆಯಲ್ಲಿ ಉಪೇಂದ್ರನಾಥ್ ಜೊತೆಗೆ ಪುತುಲ್ ಮತ್ತು ಹಿರಿಮಗಳು ಲೀನು ಮಾತ್ರ ಇರ್ತಾ ಇದ್ರು. ಫೆಬ್ರವರಿ 10ಕ್ಕೆ ಎಲ್ಲರೂ ಗ್ರ್ಯಾಂಡ್ ಆಗಿ ಹಬ್ಬ ಆಚರಿಸ್ತಾರೆ. ನಂತರ ಹೋಗಿ ಎಕ್ಸಿಬಿಷನ್
ಸುತ್ತಾಡ್ಕೊಂಡು ಬರ್ತಾರೆ. ಇದಾಗಿ 4 ದಿನ ಕಳೆದಿತ್ತು. ಅಂದ್ರೆ ಅವತ್ತು ಫೆಬ್ರವರಿ 14. ಉಪೇಂದ್ರನಾಥ್ ತನ್ನ ಬಾಮೈದ ಬರದಾಗೆ ಕಾಲ್ ಮಾಡಿ ಇಬ್ರು ಮಕ್ಕಳನ್ನ ಧುಬ್ರಿಗೆ ಕಳಿಸಿ ಅಂತಾರೆ. ಇಷ್ಟು ಅರ್ಜೆಂಟಲ್ಲಿ ಯಾಕಂತ ಕೇಳಿದ್ಕೆ, ಏನಿಲ್ಲ, ನಾವೆಲ್ಲ ಡಾರ್ಜಿಲಿಂಗ್ ಟೂರ್ ಹೋಗ್ತಾ ಇದ್ದೀವಿ, ಅದಕ್ಕೆ ಅವರನ್ನು ಕರ್ಕೊಂಡು ಹೋಗೋಣ ಅಂತಾರೆ. ಆದ್ರೆ ಮಕ್ಕಳಿಗೆ ಇನ್ನೂ ಎಕ್ಸಾಮ್ಸ್ ಇದೆ, ಕಾಲೇಜ್ ಇದೆ, ರಜೆ ಇಲ್ಲ, ಹಾಗಾಗಿ ಅವರನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಬರದಾ ಶರ್ಮಾ ಹೇಳ್ತಾರೆ. ಲೂನಾ ಮತ್ತು ಭಂಟು ಕೂಡ, ಇಲ್ಲ ಪಪ್ಪ, ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಈಗ ಬೇಡ, ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀವಿ, ಆವಾಗ ಹೋಗೋಣ ಅಂದ್ಬಿಡ್ತಾರೆ. ಈ ಮಾತು ಉಪೇಂದ್ರನಾಥ್ ಅವರಿಗೆ ಸಿಟ್ಟು ತರಿಸಿತ್ತು. ಅದೇ ಸಿಟ್ಟಲ್ಲಿ ಬರದಾಗೆ ಮತ್ತೆ ಕಾಲ್ ಮಾಡ್ತಾರೆ. ನಿಮ್ಮ ಕಥೆ ಎಲ್ಲ ಬೇಡ, ನನ್ನ ಮಕ್ಕಳನ್ನ ಬೇಗ ಕಳಿಸಿ ಅಂತ ಜೋರು ಧ್ವನಿಯಲ್ಲೇ ತಾಕೀತು ಮಾಡ್ತಾರೆ. ಭಾವ ತುಂಬ ಫೋರ್ಸ್ ಮಾಡ್ತಾ ಇದ್ದಾರಲ್ಲ ಅಂತ, ಸರಿ ನೀವೀಗ ಹೋಗಿ ಎಕ್ಸಾಮ್ ಟೈಮ್ಗೆ ಬಂದ್ಬಿಡಿ ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾರೆ. ಫೆಬ್ರವರಿ 14ಕ್ಕೆ ಮಧ್ಯಾಹ್ನ ಲೂನಾ ಮತ್ತು ಭಂಟೂರನ್ನ ಬಸ್ಸಲ್ಲಿ ಕೂರಿಸ್ತಾರೆ. ಅವರು ಸಂಜೆ ತನಕ ಗುವಾಹಟಿ ರೀಚ್ ಆಗ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅವತ್ತು ಫೆಬ್ರವರಿ 24. ಉಪೇಂದ್ರ ಮತ್ತೆ ಬರದಾ ಶರ್ಮಾಗೆ ಫೋನ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಮನೆ ಖಾಲಿ ಮಾಡಿಸಿದ್ರಾ, ಪುತುಲ್ ಮತ್ತು ನಾನು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತಾರೆ. ಅದಕ್ಕೆ ಬರದಾ, ಒಂದಿನ ಟೈಮ್ ಕೊಡಿ, ನಾಳೆ ಎಲ್ಲ ರೆಡಿ ಮಾಡಿಸ್ತೀನಿ ಅಂತಾರೆ. ಮಾರನೇ ದಿನ ಅಂದ್ರೆ ಫೆಬ್ರವರಿ 25ಕ್ಕೆ ಮನೆ ಖಾಲಿ ಆಗುತ್ತೆ. ಇದನ್ನ ಹೇಳೋಕೆ ಅಂತ ಬರದಾ ಉಪೇಂದ್ರನಾಥ್ ಅವರಿಗೆ ಫೋನ್ ಮಾಡ್ತಾರೆ. ಆದ್ರೆ ಉಪೇಂದ್ರನಾಥ್ ಫೋನ್ ಪಿಕ್ ಮಾಡಲ್ಲ. ಎಷ್ಟು ಸಲ ಲ್ಯಾಂಡ್ಲೈನ್ ರಿಂಗ್ ಆದ್ರೂ ಫೋನ್ ರಿಸೀವ್ ಮಾಡಲ್ಲ. ಬರದಾ ಶರ್ಮಾ ಅಕ್ಕ ಮತ್ತು ಮಕ್ಕಳ ಜೊತೆ ತುಂಬಾ ಕ್ಲೋಸ್ ಇದ್ರು. ಯಾಕೆ ಯಾರೂ ಫೋನ್ ಪಿಕ್ ಮಾಡ್ತಾ ಇಲ್ಲ, ಎಲ್ಲಿ ಹೋಗಿರ್ಬಹುದು, ಹೋಗೋದಾದ್ರೆ ಅಕ್ಕ ಅಥವಾ ಮಕ್ಕಳು ನನಗೆ ಹೇಳ್ತಿದ್ರಲ್ಲ ಅಂತ ಯೋಚಿಸ್ತಾರೆ. ಸರಿ, ಎಲ್ಲೋ ಬ್ಯುಸಿ ಇರಬಹುದು ಬಿಡು ಅಂದ್ಕೊಂಡು ಬರದಾ ಸುಮ್ಮನಾಗ್ತಾರೆ. ಹೀಗೆ ಹಲವು ದಿನ ಕಳೆಯುತ್ತೆ. ಫೆಬ್ರವರಿ, ಮಾರ್ಚ್ ಮುಗಿದು ಏಪ್ರಿಲ್ ತಿಂಗಳು ಬರುತ್ತೆ. ಇಲ್ಲಿ ಒಂದು ಡೌಟ್ ಬರುತ್ತೆ, ಇಷ್ಟು ದಿನ ಆದ್ರೂ ಬರದಾ ಮತ್ತೆ ಅಕ್ಕ, ಭಾವ ಅಥವಾ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ, ಅವ್ರು ಯಾಕೆ ಇಷ್ಟು ದಿನ ಸುಮ್ಮನಿದ್ರು ಅಂತ. ಇನ್ಫ್ಯಾಕ್ಟ್ ಉಪೇಂದ್ರನಾಥ್ ಅವರು ರಿಟೈರ್ಡ್ ಆಗಿದ್ರು, ಹೆಂಡತಿಯನ್ನು ಮನೆಗೆ ಕರೆಸ್ಕೊಂಡಿದ್ರು. ಹಾಗೆ ಎಲ್ಲಾದ್ರೂ ಸುತ್ತಾಡೋಕೆ ಹೋಗ್ಬೇಕು ಅಂತ ಮಕ್ಕಳನ್ನ ಮನೆಗೆ ಕರೆಸ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಟ್ರಿಪ್ ಹೋಗಿರ್ಬೇಕು, ಬರ್ತಾರೆ ಬಿಡು ಅಂತ ಬರದಾ ಸುಮ್ಮನಾಗಿದ್ರು. ಹೀಗಿರುವಾಗ ಅವತ್ತು 13 ಏಪ್ರಿಲ್ 1970 ಉಪೇಂದ್ರನಾಥ್ ಬರದಾ ಅವರಿಗೆ ಒಂದು ಲೆಟರ್ ಬರೀತಾರೆ. ಆ ಲೆಟರ್ನಲ್ಲಿ ಹೆಂಡತಿ ಮತ್ತು ಮಕ್ಕಳು ಡೆಲ್ಲಿಗೆ ಹೋಗಿದ್ದಾರೆ, ಅವರು ಇನ್ನೂ ಬಂದಿಲ್ಲ, ನಾನು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಬರ್ದಿದ್ರು. ಲೆಟರ್ ಓದಿದ ಬರದಾ ಶರ್ಮಾಗೆ ಕನ್ಫ್ಯೂಷನ್ ಆಗಿತ್ತು. ಯಾಕೆ ಭಾವ ಹೀಗೆ ಪತ್ರ ಬರೆದಿದ್ದಾರೆ, ಮಕ್ಕಳು ಎಕ್ಸಾಮ್ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ, ಏನ್ ನಡೀತಿದೆ ಅನ್ನೋ ಗೊಂದಲದಲ್ಲಿದ್ರು. ಸ್ವಲ್ಪ ಗಾಬರಿಯೂ ಆಗುತ್ತೆ. ಅಕ್ಕ ಪುತುಲ್ ವಾರಕ್ಕೊಮ್ಮೆ ಆದ್ರೂ ಫೋನ್ ಮಾಡಿ ಕ್ಷೇಮ ವಿಚಾರಿಸ್ತಾ ಇದ್ರು. ಆದ್ರೆ ಈ ಸಲ ಅಕ್ಕ ಆಗ್ಲಿ ಮಕ್ಕಳಾಗ್ಲಿ ಫೋನ್ ಮಾಡಿಲ್ಲ. ಭಾವ ಏನಾದ್ರೂ ರೆಸ್ಟ್ರಿಕ್ಟ್ ಮಾಡಿರಬಹುದಾ? ಬರದಾ ಶರ್ಮಾ ಹೆಂಡತಿ ಜೊತೆಗೆ ಮಾತಾಡ್ತಾರೆ. ನಾನು ಹೋಗಿ ಅಕ್ಕ, ಭಾವ, ಮಕ್ಕಳನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹೆಂಡತಿ ಕೂಡ ಸರಿ ಹೋಗ್ ಬನ್ನಿ ಅಂತಾರೆ. ಬರದಾ ಗುವಾಹಟಿಯಿಂದ ಡುಬ್ರಿಗೆ ಬರ್ತಾರೆ. ಸೀದಾ ಸರ್ಕಾರಿ ಬಂಗಲೆಗೆ ಹೋಗ್ತಾರೆ. ಅಲ್ಲಿ ಉಪೇಂದ್ರನಾಥ್ ಇರಲಿಲ್ಲ. ವಿಚಾರಿಸಿದಾಗ ಅವರು ಏಪ್ರಿಲ್ 15ಕ್ಕೆ ಈ ಬಂಗಲೆ ಖಾಲಿ ಮಾಡಿ ಹೋದ್ರು ಅಂತಾರೆ. ಇದನ್ನ ಕೇಳಿದ ಬರದಾ ಅವರಿಗೆ ಫುಲ್ ಶಾಕ್ ಆಗಿತ್ತು. ಒಂದ್ ಮಾತು ಹೇಳ್ದೆ ಮನೆ ಖಾಲಿ ಮಾಡಿ ಎಲ್ಲಿ ಹೋದ್ರು ಅಂತ ವಿಚಾರಿಸ್ತಾರೆ. ಸರಿ, ಈಗ ಅವರೆಲ್ಲಿದ್ದಾರೆ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಬಂಗಲೆಯ ಕೇರ್ ಟೇಕರ್, ಸಾಹೇಬ್ರು ತನ್ನೂರಿಗೆ ಹೋಗ್ತಿದ್ದೀನಿ ಅಂತ ಅಂದ್ರು ಸರ್ ಅಂತಾರೆ. ಅವರ ಊರು ಅಂದ್ರೆ ಗುವಾಹಟಿ. ಅವರು ಅಲ್ಲಿಗೆ ಬಂದಿದ್ರೆ ಖಂಡಿತ ನನ್ಗೆ ಗೊತ್ತಾಗಿರ್ತಿತ್ತು. ಹಾಗಾದ್ರೆ ಇಡೀ ಫ್ಯಾಮಿಲಿಯನ್ನ ಕರ್ಕೊಂಡು ಎಲ್ಲಿಗೆ ಹೋದ್ರು? ಈಗ ಬರದಾ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿತ್ತು. ಕೆಲ ರಿಲೇಟಿವ್ಸ್ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಅವರಿಗೂ ಏನೂ ಗೊತ್ತಿರಲಿಲ್ಲ. ಸರಿ ಅಂತ ಬರದಾ ಶರ್ಮಾ ವಾಪಸ್ ಗುವಾಹಟಿಗೆ ಬರ್ತಾರೆ. ಅಲ್ಲೂ ಕೆಲವು ಕಡೆ ಹುಡುಕ್ತಾರೆ. ಎಲ್ಲೂ ಉಪೇಂದ್ರನಾಥ್ ಅವರ ಸುಳಿವು ಸಿಗಲ್ಲ. ಮತ್ತೆ 2 ತಿಂಗಳು ಕಳೆಯುತ್ತೆ. ಅದು 1970 ಜೂನ್ ತಿಂಗಳು. ಭರತ ಮತ್ತೆ ಡುಬ್ರಿಗೆ ಬರ್ತಾರೆ. ಈ ಸಲ ಅಕ್ಕ ಮತ್ತು ಮಕ್ಕಳನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡಿಯೇ ಬಂದಿದ್ರು. ಮತ್ತೆ ಅದೇ ಸರ್ಕಾರಿ ಬಂಗಲೆಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಹೊಸ ನ್ಯಾಯಾಧೀಶರು ಬಂದಿದ್ರು. ಅವರು ಫ್ಯಾಮಿಲಿ ಸಮೇತ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಅವರನ್ನ ಮಾತಾಡಿಸಿ ವಿಷಯ ಹೇಳ್ತಾರೆ. ಅದಕ್ಕೆ ಆ ಹೊಸ ಜಡ್ಜ್, ನೀವು ಒಂದ್ಸಲ ಕೋರ್ಟ್ಗೆ ಹೋಗಿ ವಿಚಾರಿಸಿ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರಿಗೆ ಏನಾದ್ರೂ ಗೊತ್ತಿರಬಹುದು ಅಂತಾರೆ. ಬರದಾ ಶರ್ಮಾ ಡುಬ್ರಿ ಸೆಷನ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಗೋಲೋಕ್ ಶರ್ಮಾ ಮತ್ತು ಜಾಯ್ ಪ್ರಕಾಶ್ ಚಕ್ರವರ್ತಿ ಅನ್ನೋರನ್ನ ಭೇಟಿ ಆಗ್ತಾರೆ. ಗೋಲೋಕ್ ಶರ್ಮಾ ಮತ್ತು ಜಾಯ್ ಪ್ರಕಾಶ್ ಚಕ್ರವರ್ತಿ ಇಬ್ರು ಜಡ್ಜ್ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಆಗಿದ್ದವರು. ಅವರನ್ನ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗಬಹುದು ಅಂತ ಅವರ ಹತ್ರ ಮಾತಾಡ್ತಾರೆ. ಉಪೇಂದ್ರನಾಥ್ ಅವರ ಬಗ್ಗೆ ಕೇಳಿದ ಕೂಡಲೇ ಇಬ್ರು ಮುಖ ನೋಡ್ಕೋತಾರೆ. ಸರ್, ಅದು ನಮ್ಗೇನು ಗೊತ್ತಿಲ್ಲ ಸರ್ ಅಂದ್ಬಿಡ್ತಾರೆ. ಆದ್ರೆ ಬರದಾ ಶರ್ಮಾ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ. ನೋಡಿ, ನನ್ನ ಅಕ್ಕ ಮತ್ತು ಮಕ್ಕಳ ಜೊತೆಗೆ ಮಾತಾಡಿ 4-5 ತಿಂಗಳುಗಳೇ ಆಗೋಗಿದೆ. ಪ್ಲೀಸ್ ಅವ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ.
ಆಗ ಹಿಂಜರಿಕೆಯಿಂದಲೇ ಚಕ್ರವರ್ತಿ ಮಾತಾಡ್ತಾರೆ. ಸರ್, ನನ್ನ ತಂದೆ ಹೆಸರು ಸತ್ಯಪ್ರಕಾಶ್ ಚಕ್ರವರ್ತಿ. ಅವರು ಗೌರಿಪುರ್ನಲ್ಲಿ ಇರ್ತಾರೆ. ನನ್ನ ತಂದೆ ಮತ್ತು ಉಪೇಂದ್ರನಾಥ್ ಸರ್ ತುಂಬಾ ಕ್ಲೋಸ್. ಕೆಲವು ದಿನಗಳ ಹಿಂದೆ ಅಷ್ಟೇ ಉಪೇಂದ್ರನಾಥ್ ಸರ್ ನನ್ನ ತಂದೆಯನ್ನ ಮೀಟ್ ಮಾಡೋಕೆ ಗೌರಿಪುರ್ಗೆ ಹೋಗಿದ್ರು. ಅಲ್ಲೇ ಜಮೀನ್ ತಗೊಂಡು ಒಂದು ಆಶ್ರಮ ಮಾಡಬೇಕು ಅಂತ ಮಾತಾಡಿದ್ರು ಅಂತಾರೆ. ಅವರು 3 ದಿನ ಗೌರಿಪುರ್ನಲ್ಲಿ ನಮ್ಮನೆಯಲ್ಲೇ ಇದ್ರು ಅಂತಾರೆ. ತುಂಬಾ ಕಡೆ ಪ್ಲಾಟ್ ನೋಡಿದ್ರು, ಆದ್ರೆ ಜಮೀನು ತಗೊಳ್ಳೋ ವಿಷಯ ಯಾರಿಗೂ ಹೇಳಬೇಡಿ ಅಂದಿದ್ರು. ನನ್ನ ಹತ್ರ ತುಂಬಾ ದುಡ್ಡಿದೆ, ಈ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗಬಹುದು ಅಂದಿದ್ರು. ಹೆಂಡತಿ ಮಕ್ಕಳ ಬಗ್ಗೆ ವಿಚಾರಿಸಿದಾಗ ಅವರೆಲ್ಲ ಡೆಲ್ಲಿಯಲ್ಲಿ ಇದ್ದಾರೆ ಅಂದ್ರು. ಆಮೇಲೆ ನಮ್ಮನೆಯಿಂದ ಹೋದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಪ್ಪ ವಿಚಾರಿಸಿದ್ರು. ಸಿಲಿಗುಡಿಯಲ್ಲಿ ಸವಾಯ್ ಹೋಟೆಲ್ನಲ್ಲಿ ಸ್ವಲ್ಪ ದಿನ ಇರ್ತೀನಿ ಅಂತ ಉಪೇಂದ್ರನಾಥ್ ಸರ್ ಹೇಳಿದ್ರು ಅಂತ ಜಾಯ್ ಪ್ರಕಾಶ್ ಚಕ್ರವರ್ತಿ ಹೇಳ್ತಾರೆ. ಇವರ ಮಾತು ಕೇಳಿದ ಬರದ ಅವರಿಗೆ ಆಶ್ಚರ್ಯವಾಗಿತ್ತು. ಇದೇನಿದು ಗೌರಿಪುರ್, ಆಶ್ರಮ, ಸಿಲಿಗುಡಿ ಅಂತಿದ್ದಾರೆ, ಭಾವ ಏನ್ ಮಾಡ್ತಿದ್ದಾರೆ ಇದೆಲ್ಲ ಅಂತ ಯೋಚಿಸ್ತಾರೆ. ಯಾಕೋ ಸಮಥಿಂಗ್ ಅನ್ಯೂಶುವಲ್ ಅನ್ಸಿತ್ತು. ಕೂಡ್ಲೆ ಬರದಾ ಶರ್ಮಾ ಡುಬ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿನ ಆಫೀಸರ್ಗೆ ಎಲ್ಲಾ ವಿಷಯ ವಿವರವಾಗಿ ಹೇಳ್ತಾರೆ. ಅವತ್ತು 25 ಜುಲೈ 1970 ಬರದಾ ಶರ್ಮಾ ತಮ್ಮ ಒಬ್ಬ ರಿಲೇಟಿವ್ ಮತ್ತು ಒಬ್ಬ ಪೊಲೀಸ್ ಆಫೀಸರ್ ಜೊತೆ ಸವಾಯ್ ಹೋಟೆಲ್ಗೆ ಹೋಗ್ತಾರೆ. ರಿಸೆಪ್ಷನ್ಗೆ ಹೋಗಿ ಉಪೇಂದ್ರನಾಥ್ ರಾಜ್ಖೋವಾ ಅನ್ನೋ ವ್ಯಕ್ತಿ ಯಾರಾದ್ರೂ ಸ್ಟೇ ಮಾಡಿದ್ದಾರಾ ಅಂತ ಕೇಳ್ತಾರೆ. ಹೌದು, ರೂಮ್ ನಂಬರ್ 3ರಲ್ಲಿ ಇದ್ದಾರೆ ಅಂತಾರೆ. ಹೋಟೆಲ್ ಸ್ಟಾಫ್ನ ಕರ್ಕೊಂಡು ರೂಮ್ ನಂಬರ್ 3ಕ್ಕೆ ಹೋಗ್ತಾರೆ. ಡೋರ್ ನಾಕ್ ಮಾಡ್ತಾರೆ. ಮೆಲ್ಲನೆ ಡೋರ್ ಓಪನ್ ಆಗುತ್ತೆ. ಬಾಗಿಲು ಓಪನ್ ಮಾಡಿದವರು ಬೇರೆ ಯಾರೂ ಅಲ್ಲ, ಉಪೇಂದ್ರನಾಥ್ ಆಗಿದ್ರು. ಬರದಾ ಮತ್ತು ಪೊಲೀಸ್ ಆಫೀಸರ್ ಅನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ. ಬರದಾ ಸಮಾಧಾನವಾಗಿ ಮಾತಾಡ್ತಾರೆ. ಪುತುಲ್ ಮತ್ತು ಮಕ್ಕಳು ಎಲ್ಲಿದ್ದಾರೆ, ಯಾಕೆ ನೀವು ಹೋಟೆಲ್ನಲ್ಲಿದ್ದೀರಾ ಅಂತ ಕೇಳ್ತಾರೆ. ಅವರೆಲ್ಲ ಡೆಲ್ಲಿಯಲ್ಲಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ನೀವ್ಯಾಕೆ ಇವರನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ, ಇಲ್ಲಿನ ಅಡ್ರೆಸ್ ಯಾರು ಕೊಟ್ರು ಅಂತ ಕೇಳ್ತಾರೆ. ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಅಕ್ಕ ಮತ್ತು ಮಕ್ಕಳು ಡೆಲ್ಲಿಯಲ್ಲಿ ಎಲ್ಲಿದ್ದಾರೆ ಎಕ್ಸಾಕ್ಟ್ ಅಡ್ರೆಸ್ ಹೇಳಿ ಅಂತಾರೆ. ಉಪೇಂದ್ರನಾಥ್ ಅವರೆಲ್ಲ ಈಗ ಡಾರ್ಜಿಲಿಂಗ್ ನಲ್ಲಿದ್ದಾರೆ ಅಂತಾರೆ. ಮತ್ತೆ ಡೆಲ್ಲಿ ಅಂದ್ರಿ ಅಂದಿದ್ಕೆ, ಹೌದು, ಮೊದಲು ಡೆಲ್ಲಿಲಿ ಇದ್ರು, ಆಮೇಲೆ ಡಾರ್ಜಿಲಿಂಗ್ಗೆ ಬಂದ್ರು, ಯಾಕೆ ಹೋಗ್ಬಾರ್ದಾ ಅಂತ ಉಡಾಫೆಯಲ್ಲಿ ಕೇಳ್ತಾರೆ. ಅಲ್ಲಿಗೆ ಭಾವ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಬರದಾ ಶರ್ಮಾ ಅವರಿಗೆ ಗೊತ್ತಾಗಿತ್ತು. ಉಪೇಂದ್ರನಾಥ್ ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಭಾವ, ಸುಮ್ನೆ ಏನೇನೋ ಮಾತಾಡಬೇಡಿ, ನಿಜ ಹೇಳಿ ಎಲ್ಲಿದ್ದಾರೆ ಎಲ್ಲ ಅಂತ ಮತ್ತೆ ಬರದಾ ಕೇಳ್ತಾರೆ. ನನಗೆ ಒಂದು ಪೇಪರ್, ಪೆನ್ ಕೊಡಿ, ಅಡ್ರೆಸ್ ಬರ್ಕೊಡ್ತೀನಿ ಅಂತಾರೆ. ಅಲ್ಲೇ ಇದ್ದ ಪೆನ್, ಪೇಪರ್ ತಗೊಂಡು ಅಸ್ಸಾಮಿ ಭಾಷೆಯಲ್ಲಿ ಬರೆಯೋಕೆ ಶುರು ಮಾಡ್ತಾರೆ. ಫೆಬ್ರವರಿ 10ಕ್ಕೆ ಪುತುಲ್ ಮನೆಯಲ್ಲಿ ಕಾಲ್ ಜಾರಿ ಬಿದ್ದೋದ್ಲು. ಆಗ ಅವಳ ತಲೆಗೆ ಗಂಭೀರವಾಗಿ ಪೆಟ್ಟಾಗಿತ್ತು. ತೀವ್ರ ರಕ್ತಸ್ರಾವವಾಗಿದ್ರಿಂದ ಪುತುಲ್ ಸತ್ತೋದ್ಲು. ಇದನ್ನ ಅಲ್ಲೇ ನಿಂತ್ಕೊಂಡಿದ್ದ ದೊಡ್ಡ ಮಗಳು ಲೀನು ನೋಡ್ಬಿಟ್ಲು. ಅಮ್ಮ ಬಿದ್ದಿದ್ದು, ರಕ್ತ ಹರಿತಿದ್ದು ನೋಡಿ ಅವಳು ಹೆದರ್ಬಿಟ್ಲು. ಅದೇ ಗಾಬರಿಯಲ್ಲಿ ಅವಳು ಮಾತ್ರೆ ತಗೊಂಡು ಸತ್ತೋದ್ಲು. ಅವರಿಬ್ರು ಸತ್ತಿದ್ದನ್ನ ನೋಡಿ ನನಗೆ ತುಂಬಾ ಭಯ ಆಗೋಯ್ತು. ಅದಕ್ಕೆ ನಾನು ಸ್ಟೀಮರ್ ಘಾಟ್ ಹತ್ರ ಕೆಲಸ ಮಾಡ್ತಿದ್ದ ಕೆಲ ಬಿಹಾರಿ ಕಾರ್ಮಿಕರನ್ನ ಕರೆದೆ. ಅವರಿಗೆ 500 ರೂಪಾಯಿ ಕೊಟ್ಟೆ. ಹೆಂಡತಿ ಮಗಳ ಶವವನ್ನ ಬ್ರಹ್ಮಪುತ್ರ ನದಿಯಲ್ಲಿ ಬಿಸಾಕ್ಬಿಟ್ಟೆ ಅಂತಾರೆ. ಈ ವಿಷಯವನ್ನ ಗುವಾಹಟಿಯಲ್ಲಿ ಓದ್ತಾ ಇದ್ದ ನನ್ನಿಬ್ರು ಹೆಣ್ಮಕ್ಳಿಗೆ ಹೇಗೆ ಹೇಳಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಫೆಬ್ರವರಿ 14ಕ್ಕೆ ಮಕ್ಕಳನ್ನ ಗುವಾಹಟಿಯ ಬರದಾ ಶರ್ಮಾ ಮನೆಯಿಂದ ನನ್ನ ಬಂಗಲಿಗೆ ಕರೆಸ್ಕೊಂಡೆ. ಮಕ್ಕಳು ಅಮ್ಮ ಮತ್ತು ಅಕ್ಕ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಅವರಿಗೆ ಏನೋ ಸುಳ್ಳು ಹೇಳ್ದೆ. ಸ್ವಲ್ಪ ದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಒಂದಿನ ಬನ್ನಿ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅವರನ್ನ ಕರ್ಕೊಂಡು ಬ್ರಹ್ಮಪುತ್ರ ನದಿ ಹತ್ರ ಹೋದೆ. ಅಲ್ಲಿ ನದಿ ಹತ್ರ ಕೂರಿಸ್ಕೊಂಡು ಪುತುಲ್ ಮತ್ತು ಲೀನು ಬಗ್ಗೆ ಹೇಳ್ದೆ. ನನ್ನ ಮಾತು ಕೇಳಿ ಲೂನಾ ಮತ್ತು ಭಂಟು ಶಾಕ್ ಆದ್ರು. ಕೂಡ್ಲೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಎಲ್ಲವನ್ನ ಡೀಟೇಲ್ ಆಗಿ ಪೇಪರ್ನಲ್ಲಿ ಬರೀತಾರೆ. ಅದನ್ನ ಓದಿದ ಪೊಲೀಸ್ ಆಫೀಸರ್, ಸರ್, ನೀವು ಈಗಲೇ ನಮ್ಮ ಜೊತೆ ಬರಬೇಕು. ಈ ಪೇಪರ್ನಲ್ಲಿ ಬರ್ದಿರೋದನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡಿ, ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅಂತಾರೆ. ಅದಕ್ಕೆ ಉಪೇಂದ್ರನಾಥ್, ಸರಿ 2 ನಿಮಿಷ ಟೈಮ್ ಕೊಡಿ, ಬಟ್ಟೆ ಚೇಂಜ್ ಮಾಡಿಕೊಂಡು ಹಂಗೆ ಬಂದ್ಬಿಡ್ತೀನಿ ಅಂತ ಸೀದಾ ಬಾತ್ರೂಮ್ ಒಳಗಡೆ ಹೋಗ್ತಾರೆ. ಪೇಪರ್ನಲ್ಲಿ ಬರ್ದಿದ್ದ ವಿಚಾರ ನೋಡಿ ಬರದ ಶಾಕ್ ನಲ್ಲಿದ್ರು. ಹಾಗೆ ಇದರಲ್ಲಿ ಬರ್ದಿರೋದೆಲ್ಲವೂ ಸತ್ಯ ಅಲ್ಲ ಅಂತ ಅವರ ಮನಸ್ಸು ಹೇಳ್ತಾ ಇತ್ತು. ಕೆಲ ಹೊತ್ತಿನ ನಂತರ ಬಾತ್ರೂಮ್ನಿಂದ ಜೋರಾಗಿ ಕಿರ್ಚೋ ಸೌಂಡ್ ಬರುತ್ತೆ. ಅಲ್ಲಿದ್ದವರೆಲ್ಲ ಕೂಡ್ಲೆ ಬಾತ್ರೂಮ್ ಡೋರ್ ಒಡೆದು ಒಳಗಡೆ ಹೋಗ್ತಾರೆ. ಅಲ್ಲಿ ಉಪೇಂದ್ರನಾಥ್ ಹೊಟ್ಟೆಗೆ ಚಾಕು ಚುಚ್ಕೊಂಡಿದ್ರು. ರಕ್ತ ಹರಿತಾ ಇತ್ತು. ಅಂದ್ರೆ ಉಪೇಂದ್ರನಾಥ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಕೂಡ್ಲೆ ಅವರನ್ನ ಸಿಲಿಗುಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಹೋಟೆಲ್ ಸ್ಟಾಫ್ ಹತ್ರ ವಿಚಾರಿಸ್ತಾರೆ. ಉಪೇಂದ್ರನಾಥ್ ಜೂನ್ 7ರಿಂದಲೇ ಇಲ್ಲಿದ್ದಾರೆ, ಒಬ್ಬರೇ ಇದ್ರು, ಸರಿಯಾಗಿ ಊಟನೂ ಮಾಡ್ತಿರ್ಲಿಲ್ಲ ಅಂತಾರೆ. ರೂಮ್ ನಂಬರ್ 3ಅನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಬೆಡ್ ಪಕ್ಕದಲ್ಲೇ ಒಂದು ಪೇಪರ್ ಸಿಗುತ್ತೆ. ಅದರಲ್ಲಿ ಇಂಗ್ಲಿಷ್ನಲ್ಲಿ ಬರೆದಿತ್ತು, ನನ್ನ ಹೆಸರು ರಾಜ್ಖೋವಾ, ನನ್ನ ಹೆಂಡತಿ ಮತ್ತು 3 ಹೆಣ್ಮಕ್ಳು ಈಗ ಈ ಲೋಕದಲ್ಲಿಲ್ಲ, ನಾನಿದ್ದು ಏನ್ ಪ್ರಯೋಜನ ಅಂತ ಬರ್ದಿದ್ರು. ಕೆಲ ದಿನಗಳ ಬಳಿಕ ಆಸ್ಪತ್ರೆಯಲ್ಲಿ ಉಪೇಂದ್ರನಾಥ್ ಚೇತರಿಸಿಕೊಳ್ತಾರೆ. ಪೊಲೀಸರ ಒಂದು ಟೀಮ್ ಬ್ರಹ್ಮಪುತ್ರ ನದಿಯಲ್ಲಿ ಹೆಂಡತಿ ಮಕ್ಕಳ ಶವಗಳಿಗಾಗಿ ಹುಡುಕ್ತಾರೆ. ಮತ್ತೊಂದು ಟೀಮ್ ಸರ್ಕಾರಿ ಬಂಗಲೆಯಲ್ಲಿ ಕೆಲಸ ಮಾಡ್ತಿದ್ದ ಪಿಯೋನ್, ಮನೆ ಕೆಲಸದವ, ಅಡುಗೆ ಭಟ್ಟ ಸೇರಿದಂತೆ ಎಲ್ಲ ಸರ್ವೆಂಟ್ಸ್ ಮತ್ತು ಲೋಕಲ್ಸ್ ಹತ್ರ ವಿಚಾರಣೆ ಮಾಡ್ತಾರೆ.
ಬಂಗಲೆಯಲ್ಲಿ ಪ್ಯೂನ್ ಬಿಗಾನ್ ಪ್ರಸಾದ್ ರಾವುತ್ ಕೆಲ ವಿಚಾರಗಳನ್ನ ಹೇಳ್ತಾನೆ. ರಿಟೈರ್ಡ್ ಆಗೋ ಕೆಲ ದಿನಗಳ ಮುಂಚೆ ಅಂದ್ರೆ ಅವತ್ತು ಜನವರಿ 14, 1970ಕ್ಕೆ ಮಾಘ್ ಬಿಹು ಹಬ್ಬ ಇತ್ತು. ಈ ವೇಳೆ ಎಲ್ರಿಗೂ ರಜೆ ಕೊಟ್ಟಿದ್ರು ಸರ್. ನಾವು ಬಂಗ್ಲೆಗೆ ಬಂದಾಗ ನನ್ನನ್ನ ಕರೆದು ಬೆಡ್ರೂಮ್ ಒಳಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಬಾತ್ರೂಮ್ ಹೊರಗಡೆ ಅಲ್ಲಿ ಒಂದು ಮರದ ದೊಡ್ಡ ಕಂಬ ಇದೆ, ಒಂದ್ ಕೆಲಸ ಮಾಡು, ಆ ಕಂಬವನ್ನ ಕಟ್ ಮಾಡಿಬಿಡು ಅಂದ್ರು. ನಾನು ಕಟ್ ಮಾಡಿದೆ. ಆಮೇಲೆ ಅದೇನಾಯ್ತು ಗೊತ್ತಿಲ್ಲ, ಒಂದ್ ಕೆಲಸ ಮಾಡು, ಬುಡದಿಂದ ತೆಗೆದ್ಬಿಡು ಅಂದ್ರು. ನಾನು ಮತ್ತೊಬ್ಬ ಪ್ಯೂನ್ ಮೊಹಮ್ಮದ್ ಶಾಹಿದ್ ಮತ್ತು ಗಾರ್ಡನರ್ ರಾಧಾನಾಥ್ ಮಾಲಿ 3 ಜನ ಸೇರ್ಕೊಂಡು ಬುಡದಿಂದ ತೆಗೆದ್ಬಿಟ್ವಿ. ನಾವದನ್ನ ತೆಗೆಯೋ ತನಕ ಉಪೇಂದ್ರನಾಥ್ ಅಲ್ಲೇ ನಿಂತ್ಕೊಂಡಿದ್ರು. ಆಮೇಲೆ ಬಾತ್ರೂಮ್ ಹೊರಗಡೆ ದೊಡ್ಡ ಗುಂಡಿ ಇತ್ತು, ಅದನ್ನ ಮುಚ್ಚೋಕೆ ಮುಂದಾದ್ವಿ. ಇದ್ದಕ್ಕಿದ್ದಂತೆ ಉಪೇಂದ್ರನಾಥ್ ಸರ್ ಸಿಟ್ಟಾಗಿದ್ರು. ಆ ಗುಂಡಿ ಮುಚ್ಚೋಕೆ ನಾನು ಹೇಳಿದ್ನಾ, ಇನ್ನೂ ಸ್ವಲ್ಪ ಅಗಲವಾಗಿ ಅಗೀರಿ ಅಂದ್ರು. ಅಲ್ಲಿ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನ, ರೇರ್ ಪ್ಲಾಂಟ್ಸ್ ಹಾಕೋಣ, ಹೊಸ ಜಡ್ಜ್ ಇಲ್ಲಿಗೆ ಬಂದ್ರೆ ನಮ್ ತೋಟ ನೋಡಿ ಖುಷಿ ಪಡ್ತಾರೆ ಅಂದ್ರು ಸರ್ ಅಂತಾನೆ. ಅವರು ಹೇಳಿದಂಗೆ ನಾವು ಗುಂಡಿ ಅಗಲ ಮಾಡಿದ್ವಿ. ಇದಾಗಿ 2 ದಿನದ ನಂತರ ಮತ್ತೆ ನಮ್ಮನ್ನ ಕರೆದ್ರು. ಕಿಚನ್ ಹತ್ರನೂ ಒಂದು ಗುಂಡಿ ತೋಡಿ ಅಂದ್ರು. ಆ ಗುಂಡಿಯನ್ನ ಜಾಸ್ತಿ ಅಗಲ ತೆಗೆಯೋಕೆ ಹೇಳಿದ್ರು. ಯಾಕೆ ಸರ್ ಅಂತ ಕೇಳಿದ್ಕೆ, ಕೂಚ್ ಬಿಹಾರ್ನಿಂದ ಪದಂ ಫ್ಲವರ್ ಹಾಗೆ ಡೆಕೋರೇಟಿವ್ ಗಿಡ ತಂದಿದ್ದೀನಿ, ಅಲ್ಲಿ ಹಾಕೋಣ, ಬಂಗ್ಲೆ ಚೆನ್ನಾಗಿ ಕಾಣುತ್ತೆ ಅಂದ್ರು ಸರ್ ಅಂತಾರೆ. ಫೆಬ್ರವರಿ 2ಕ್ಕೆ ಅವರು ರಿಟೈರ್ಡ್ ಆದ್ರು. ಅವರ ಇಡೀ ಕುಟುಂಬ ಬಂಗಲೆಯಲ್ಲೇ ಇತ್ತು. ಪುತುಲ್ ದೀದಿ ಬಾತ್ರೂಮ್ ಹತ್ರ ಇದ್ದ ದೊಡ್ಡ ಗುಂಡಿ ನೋಡಿ ನಮ್ಮೇಲೆ ತುಂಬಾ ಸಿಟ್ಟು ಮಾಡಿದ್ರು. ಜಜ್ ಸಾಹೇಬ್ರು ಸ್ನಾನ ಮಾಡ್ಕೊಂಡು ಹೊರಗೆ ಬರೋವಷ್ಟರಲ್ಲಿ ಆ ಗುಂಡಿ ಮುಚ್ಚಿಸಿಬಿಟ್ರು. ಅದನ್ನ ನೋಡಿ ಸಾಬ್ ನಮ್ಮ ಮೇಲೆ ತುಂಬಾ ಕೋಪ ಮಾಡಿದ್ರು. ಮತ್ತೆ ಅದೇ ಜಾಗದಲ್ಲಿ ಗುಂಡಿ ತೋಡಿಸಿದ್ರು. ನಮ್ಗಂತೂ ತಲೆ ಕೆಟ್ಟೋಗಿತ್ತು ಸರ್ ಅಂತ ಬಿಗನ್ ಹೇಳ್ತಾನೆ. ನಂತರ ಎಕ್ಸಾಮ್ ಇದ್ದುದ್ರಿಂದ ಇಬ್ರು ಹೆಣ್ಮಕ್ಳು ಗುವಾಹಟಿಗೆ ರಿಟರ್ನ್ ಹೋಗ್ಬಿಟ್ರು. ಫೆಬ್ರವರಿ 10ಕ್ಕೆ ಸರಸ್ವತಿ ಪೂಜೆ ಇತ್ತು. ಅವತ್ತು ಎಲ್ಲಾ ಕೆಲಸದವರಿಗೂ ಸಾಬ್ ರಜಾ ಕೊಟ್ಟು ಪೂಜೆ ಮುಗಿಸಿ ಬನ್ನಿ ಅಂದ್ರು. ಅವತ್ತು ನಾವು ವಾಪಸ್ ಬರೋವಷ್ಟರಲ್ಲಿ ರಾತ್ರಿ 8:30 ಆಗಿತ್ತು. ಉಪೇಂದ್ರನಾಥ್ ಸಾಹೇಬ್ ಕಾಂಪೌಂಡ್ ಒಳಗಡೆ ಬೋನ್ ಫೈರ್ ಹಾಕೊಂಡು ಕೂತಿದ್ರು. ಅವತ್ತು ತುಂಬಾ ಚಳಿ ಇತ್ತು. ಅವ್ರ ಜೊತೆಗೆ ಅವರ ಹೆಂಡತಿ ಮತ್ತು ಲೀನು ಕೂಡ ಇದ್ರು. ಆಮೇಲೆ 10 ಗಂಟೆ ತನಕ ಎಲ್ಲರೂ ಊಟ ಮುಗಿಸಿದ್ರು. ಎಲ್ಲರೂ ಮಲ್ಗೋಕ್ ಹೋದ್ರು. ಶಾಹಿದ್ ತನ್ನ ಮನೆಗೆ ರಿಟರ್ನ್ ಹೋಗ್ಬಿಟ್ಟ. ಉಮೇಶ್, ಬೈಶ್ಯ ಮತ್ತು ನಾನು ಸರ್ವೆಂಟ್ ಕ್ವಾರ್ಟರ್ಸ್ಗೆ ಬಂದ್ವಿ ಅಂತಾನೆ. ಉಮೇಶ್ ಯಾರು ಅಂತ ಕೇಳಿದ್ಕೆ, ಸರ್ ಅವನು ಕೂಡ ಸರ್ವೆಂಟ್ ಸರ್ ಅಂತಾನೆ. ಮಾರನೇ ದಿನ ಫೆಬ್ರವರಿ 11ಕ್ಕೆ ನಾವೆಲ್ಲ ನಮ್ ಕೆಲಸದಲ್ಲಿ ಮಗ್ನರಾಗಿದ್ವಿ. ಆದ್ರೆ ಎಷ್ಟೊತ್ತಾದ್ರೂ ಸಾಹೇಬ್ರ ಹೆಂಡತಿ ಮತ್ತು ಮಗಳು ಮಾತ್ರ ಮನೆ ಹೊರಗಡೆ ಬರ್ಲೇ ಇಲ್ಲ ಸರ್. ಈ ಬಗ್ಗೆ ನಾವು ಜಜ್ ಸಾಹೇಬ್ರನ್ನ ಕೇಳಿದ್ವಿ. ಇಲ್ಲ, ಏನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಇಬ್ರು ಅರ್ಲಿ ಮಾರ್ನಿಂಗ್ ಎದ್ದು ಗುವಾಹಟಿಗೆ ಹೋದ್ರು. ನಾನು ಬಸ್ ಸ್ಟಾಪ್ ತನಕ ಹೋಗಿ ಡ್ರಾಪ್ ಮಾಡಿ ಬಂದೆ ಅಂದ್ರು. ಅವರ ಮಾತು ಕೇಳಿ ನಮ್ಗೆ ಆಶ್ಚರ್ಯ ಆಯ್ತು. ಮನೆಯಲ್ಲಿ ಡ್ರೈವರ್ ನಾವೆಲ್ಲ ಇದ್ವಿ. ನಮ್ಗೆ ಯಾರಿಗಾದ್ರೂ ಹೇಳಿದ್ರು ನಾವು ಡ್ರಾಪ್ ಮಾಡಿ ಬರ್ತಿದ್ವಿ. ಆದ್ರೆ ಸಾಹೇಬ್ರೆ ಯಾಕೆ ಹೋದ್ರು ಅಂತ ಅನ್ಸಿತ್ತು. ಎಷ್ಟಾದ್ರೂ ದೊಡ್ಡವರಲ್ವಾ, ಅವರನ್ನ ಇದೆಲ್ಲ ಪ್ರಶ್ನೆ ಮಾಡೋಕ್ಕಾಗುತ್ತಾ ಸರ್, ಅದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ ಅಂತಾನೆ. ನಂತರ ನಾನು ಮಾರ್ಕೆಟ್ ಹೋದೆ. ಅಲ್ಲಿಂದ ರಿಟರ್ನ್ ಬರುವಾಗ ಬಾತ್ರೂಮ್ ಹೊರಗಿನ ಪೈಪ್ ನಿಂದ ಏನೋ ಕೆಂಪು ಕಲರ್ ನೀರು ಬರ್ತಿತ್ತು. ನಾನು ಗಾಬರಿಯಲ್ಲೇ ಒಳಗಡೆ ಹೋದೆ. ಉಪೇಂದ್ರನಾಥ್ ಸಾಬ್ ಅಲ್ಲಿ ಬಟ್ಟೆ ತೊಳಿತಾ ಇದ್ರು. ಒಂದು ಬೆಡ್ಶೀಟ್, 2 ಪಿಲ್ಲೋ ಕವರ್, ಒಂದು ಪೈಜಾಮ, ಒಂದು ಶರ್ಟ್, ಇದನ್ನೆಲ್ಲ ಒಗಿತಾ ಕೂತಿದ್ರು. ಅದರಿಂದಾನೆ ಕೆಂಪು ಬಣ್ಣದ ನೀರು ಬರ್ತಾ ಇದ್ದದ್ದು. ಸಾಹೇಬ್ರು ಬಟ್ಟೆ ಒಗೆಯೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ತಕ್ಷಣ ನಾನು, ಅಯ್ಯೋ ಸಾಬ್ ಬಿಡಿ, ನೀವ್ ಯಾಕೆ ತೊಳಿತಾ ಇದ್ದೀರಾ, ನಾನ್ ಮಾಡ್ತೀನಿ ಬನ್ನಿ ಈ ಕಡೆ ಅಂತ ಹೇಳ್ದೆ. ಅದಕ್ಕೆ ಅವರು, ಇರ್ಲಿ ಬಿಡೋ, ಹೆಂಗೂ ನಾನೀಗ ರಿಟೈರ್ಡ್ ಆಗಿದ್ದೀನಿ, ಇನ್ಮೇಲೆ ನೀವೆಲ್ಲ ಕೆಲ್ಸಕ್ಕೂ ಇರಲ್ಲ, ಮಾಡಕ್ಕೆ ನನ್ಗೂ ಕೆಲಸ ಇರಲ್ಲ, ಎಲ್ಲ ಅಭ್ಯಾಸ ಆಗ್ಲಿ, ನೀನ್ ಹೋಗು ಅಂದ್ರು. ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಕೆಂಪು ಬಣ್ಣದ್ದಾಗಿತ್ತು. ಬಹುಶಃ ಅದರ ಕಲರ್ ಬಿಟ್ಕೊಂಡಿರ್ಬಹುದು ಅಂತ ನಾನು ಸುಮ್ಮನಾದೆ ಸರ್ ಅಂತಾನೆ. ನಂತರ ಹೊರಗಡೆ ಬಂದು ನೋಡಿದ್ರೆ ಆ ಬಾತ್ರೂಮ್ ಹತ್ರ ಗುಂಡಿ ತೋಡಿದ್ವಲ್ಲ, ಅದನ್ನ ಮುಚ್ಚಲಾಗಿತ್ತು. ಗಿಡ ನೆಡೋಕೆ ಇನ್ನೂ ಟೈಮ್ ಇದೆ, ಗುಂಡಿ ಓಪನ್ ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಯಾರಾದ್ರೂ ಬಿದ್ರೆ ಡೇಂಜರ್ ಅಲ್ವಾ, ಅದಕ್ಕೆ ಮುಚ್ಚಿಸಿದ್ದೀನಿ ಅಂತ ಸಾಬ್ ಹೇಳಿದ್ರು ಸರ್ ಅಂತ ಬಿಗನ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಲ್ಲಿಗೆ ಉಪೇಂದ್ರನಾಥ್ ಅವರ ಬಿಹೇವಿಯರ್ ಮತ್ತು ಹೇಳಿಕೆಗಳು ಒಂದು ದೊಡ್ಡ ಕ್ರೈಮ್ ನಡೆದಿರುವ ಸುಳಿವು ನೀಡಿದ್ವು. ಹೆಂಡತಿ ಮಗಳು ಗಾಯಬ್, 2 ಗುಂಡಿ ಪೈಕಿ 1 ಗುಂಡಿ ಕ್ಲೋಸ್. ಫೆಬ್ರವರಿ 11ಕ್ಕೆ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಉಪೇಂದ್ರನಾಥ್ ಸಾಹೇಬ್ರನ್ನ ಮೀಟ್ ಮಾಡೋಕೆ ಬಂಗಲೆಗೆ ಬಂದಿದ್ರು. ಸುಮಾರು ಹೊತ್ತು ಟೀ ಕುಡ್ಕೊಂಡು ಕೂತು ಮಾತಾಡಿದ್ರು. ಆಮೇಲೆ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಅಂದಾಗ, ಅಟ್ಯಾಚ್ ಬಾತ್ರೂಮ್ಗೆ ಹೋಗಬೇಡಿ, ಅದು ತುಂಬಾ ಗಲೀಜಾಗಿದೆ, ಬೇರೆ ಬಾತ್ರೂಮ್ಗೆ ಹೋಗಿ ಅಂತ ಉಪೇಂದ್ರನಾಥ್ ಸಾಹೇಬ್ರು ಹೇಳಿದ್ರು. ನಂತರ ಅವರು ಹೆಂಡತಿ ಮಕ್ಕಳು ಎಲ್ಲಿ ಅಂತ ಕೇಳಿದ್ಕೆ, ಎಲ್ರು ಗುವಾಹಟಿಯಲ್ಲಿದ್ದಾರೆ, ಇನ್ ಸ್ವಲ್ಪ ದಿನ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅಂದ್ರು ಸರ್ ಅಂತಾನೆ. ಹಾಗೆ ಅವತ್ತು ಬೆಳಗ್ಗೆ ಬಂಗಲೆಯ ವಾಟರ್ ಪಂಪ್ ಹಾಳಾಗಿತ್ತು. ರಿಪೇರಿಗೆ ಅಂತ ಒಬ್ಬ ಪ್ಲಂಬರ್ ಬಂದಿದ್ದ. ಆಗ ಉಪೇಂದ್ರನಾಥ್ ಸಾಹೇಬ್ರು ಬಾತ್ರೂಮ್ ಹತ್ರ ಇದ್ದ ಗುಂಡಿಯ ಮಣ್ಣನ್ನ ಗುದ್ಲಿಂದ ಲೆವೆಲ್ ಮಾಡ್ತಾ ಇದ್ದದನ್ನ ಅವನು ನೋಡಿದ್ದ. ಪ್ಲಂಬರ್ ನೋಡಿ ಉಪೇಂದ್ರನಾಥ್ ಸಾಹೇಬ್ರು ಓಡ್ ಹೋದ್ರಂತೆ. ಅದನ್ನ ಪ್ಲಂಬರ್ ನನ್ಗೆ ಹೇಳ್ದ ಸರ್ ಅಂತ ಬಿಗನ್ ಹೇಳ್ತಾನೆ.
ಪೊಲೀಸರು ಕ್ರಾಸ್ ಚೆಕ್ ಮಾಡ್ತಾರೆ. ಆ ಪ್ಲಂಬರ್ ಕೂಡ ಸೇಮ್ ಹೇಳಿಕೆ ನೀಡ್ತಾನೆ. ಇದಾದ ನಂತರ ಗೋಲೋಕ್ ಶರ್ಮಾ ಹತ್ರ ವಿಚಾರಿಸ್ತಾರೆ. ಫೆಬ್ರವರಿ 14ಕ್ಕೆ ತನ್ನಿಬ್ರು ಹೆಣ್ಮಕ್ಳನ್ನ ಗುವಾಹಟಿಯಿಂದ ಡುಬ್ರಿಗೆ ಕರೆಸಿ ಇಲ್ಲಿಂದ ಡಾರ್ಜಿಲಿಂಗ್ ಟೂರ್ ಹೋಗ್ತಾ ಇದ್ದೀವಿ ಅಂತ ಉಪೇಂದ್ರನಾಥ್ ಅವರು ಹೇಳಿದ್ರು. ಮಕ್ಕಳನ್ನ ಕರ್ಕೊಂಡು ಬರೋಕೆ ಅವರೇ ಬಸ್ ಸ್ಟಾಪ್ಗೂ ಹೋಗಿದ್ರು. ಮನೆಗೆ ಬಂದ ಮೇಲೆ ಮಕ್ಕಳು ಅಮ್ಮ ಮತ್ತು ಅಕ್ಕ ಎಲ್ಲಿ ಅಂತ ಕೇಳಿದ್ರು. ಅವ್ರ ಮಾತು ಕೇಳಿ ನನಗೆ ಶಾಕ್ ಆಯ್ತು. ಉಪೇಂದ್ರನಾಥ್ ಅವರು ನೋಡಿದ್ರೆ ಹೆಂಡತಿ ಮತ್ತು ಮಕ್ಕಳು ಗುವಾಹಟಿಯಲ್ಲಿದ್ದಾರೆ ಅಂದಿದ್ರು. ಈಗ ನೋಡಿದ್ರೆ ಈ ಮಕ್ಕಳು ಅಮ್ಮ ಮತ್ತು ಅಕ್ಕ ಎಲ್ಲಿ ಅಂತಿದ್ದಾರೆ. ಏನಿದು ವಿಚಿತ್ರ ಅನ್ನಿಸ್ತು ಸರ್. ಅದು ಅಲ್ಲದೆ ಉಪೇಂದ್ರನಾಥ್ ಅವರು ರಿಲೇಟಿವ್ಸ್ ಒಬ್ಬರಿಗೆ ಹುಷಾರಿಲ್ಲ, ಅವರನ್ನ ನೋಡೋಕೆ ಅಮ್ಮ ಮತ್ತು ಅಕ್ಕ ಕಾಕ್ರಾಜರ್ ಹೋಗಿದ್ದಾರೆ ಅಂದ್ರು. ನಾನು ಅವರನ್ನ ಕೇಳಿದೆ, ಇದೇನ್ ಸರ್ ಅವರೆಲ್ಲ ಗುವಾಹಟಿಗೆ ಹೋದ್ರು ಅಂದಿದ್ರಿ, ಈಗ ಕೋಕ್ರಾಜಾರ್ ಅಂತ ಹೇಳ್ತಿದ್ದೀರಲ್ಲ ಅಂದ್ರೆ ಇಲ್ಲ ಅವರು ಗುವಾಹಟಿಗೆ ಅಂತಲೇ ಹೊರಟಿದ್ರು, ಬಟ್ ದಾರಿ ಮಧ್ಯೆ ಏನೋ ಎಮರ್ಜೆನ್ಸಿ ಬಂದು ಕೋಕ್ರಾಜಾರ್ ಹೋಗ್ಬೇಕಾಯ್ತು ಅಂದ್ರು ಸರ್ ಅಂತ ಗೋಲೋಕ್ ಶರ್ಮಾ ಹೇಳ್ತಾರೆ. ಇಲ್ಲಿಂದ ಮತ್ತೆ ಬಿಗಾನ್ ಮಾತಾಡ್ತಾನೆ. ಸರ್, ಅವತ್ತು ಫೆಬ್ರವರಿ 25 ಬೆಳಗ್ಗೆ 10 ಗಂಟೆ ಸುಮಾರು ಆಗಿರಬಹುದು. ಲೂನಾ ಮತ್ತು ಭಂಟು ಗಾರ್ಡನ್ ನಲ್ಲಿ ವಾಕ್ ಮಾಡ್ತಾ ಇದ್ರು. ಒಂದ್ ರೆಡ್ ಕಲರ್ ಕಾರ್ ವರಾಂಡಾದಲ್ಲಿ ಬಂದ್ ನಿಲ್ತು. ಉಪೇಂದ್ರನಾಥ್ ಸಾಬ್ ಆ ಕಾರಿನ ಡ್ರೈವರ್ ಜೊತೆ ತುಂಬಾ ಹೊತ್ತು ಮಾತಾಡಿದ್ರು. ಇದನ್ನ ನಾನ್ ನೋಡಿದ್ದೆ. ಆಮೇಲೆ ನಾನು ಕೆಲಸ ಮುಗಿಸಿ ನಾನು ರೂಮ್ಗೆ ಹೋದೆ. ಮತ್ತೆ 4:15 ಸುಮಾರಿಗೆ ಬಂಗಲೆಗೆ ಬಂದೆ. ಆಗ ಲೂನಾ ಮತ್ತು ಭಂಟು ಇರಲಿಲ್ಲ. ನನ್ನ ಫ್ರೆಂಡ್ ಕಾರಲ್ಲಿ ಇಬ್ರನ್ನ ಗುವಾಹಟಿ ಕಳಿಸ್ದೆ ಅಂತ ಸಾಬ್ ಹೇಳಿದ್ರು. ಆಮೇಲೆ ಮಾರನೇ ದಿನ ನೋಡಿದ್ರೆ ಕಿಚನ್ ಹಿಂದೆ ಇದ್ದ ಗುಂಡಿ ಕೂಡ ಮುಚ್ಚೋಗಿತ್ತು ಸರ್. ಸಾಹೇಬ್ರು ಮತ್ತದೇ ಸೇಮ್ ಉತ್ತರ ಕೊಟ್ಟಿದ್ರು ಸರ್ ಅಂತ ಬಿಗನ್ ಹೇಳ್ತಾನೆ. ಇದಾಗಿ 2 ತಿಂಗಳ ನಂತರ ಏಪ್ರಿಲ್ 15ಕ್ಕೆ ಉಪೇಂದ್ರನಾಥ್ ಸಾಹೇಬ್ರು ಬಂಗಲೆ ಖಾಲಿ ಮಾಡಿ ಸಿಲಿಗುಡಿ ಎಕ್ಸ್ಪ್ರೆಸ್ ನಲ್ಲಿ ಕೂತು ಹೊರಟೋದ್ರು ಸರ್. ಅವರು ಎಲ್ಲಿಗೆ ಹೋದ್ರು ಅನ್ನೋದು ನಮ್ಗ್ಯಾರಿಗೂ ಗೊತ್ತಿಲ್ಲ ಸರ್ ಅಂತ ಅವನಿಗೆ ಗೊತ್ತಿದ್ದ ಮತ್ತು ಅವನು ಅಬ್ಸರ್ವ್ ಮಾಡಿದ್ದ ಎಲ್ಲವನ್ನ ವಿವರವಾಗಿ ಬಿಗನ್ ಹೇಳ್ತಾನೆ. ಇತ್ತ ಸಿಲಿಗುಡಿ ಆಸ್ಪತ್ರೆಯಲ್ಲಿ ಉಪೇಂದ್ರನಾಥ್ ಅವರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಸ್ಲೋಲಿ ರಿಕವರ್ ಆಗ್ತಾರೆ. ಅವತ್ತು 7 ಆಗಸ್ಟ್ 1970 ಡುಬ್ರಿಯಿಂದ ಕೆಲ ಪೊಲೀಸರು ಉಪೇಂದ್ರನಾಥ್ರ ವಿಚಾರಣೆಗೆ ಅಂತ ಬರ್ತಾರೆ. ಅವರಿಗೆ ಮಾನಸಿಕವಾಗಿ ಏನೂ ಸಮಸ್ಯೆ ಇರಲಿಲ್ಲ, ಯಾವುದೇ ಮಾನಸಿಕ ಕಾಯಿಲೆಯೂ ಇರಲಿಲ್ಲ. 2 ದಿನ ಪೊಲೀಸರಿಗೆ ಅದೂ ಇದು ಅಂತ ಕಥೆ ಹೊಡಿತಾರೆ. ಕೊನೆಗೆ ಆಗಸ್ಟ್ 9ಕ್ಕೆ ತಾನೇ ಕೊಲೆ ಮಾಡಿದ್ದಾಗಿ ಉಪೇಂದ್ರನಾಥ್ ರಾಜ್ಖೋವಾ ಕನ್ಫೆಸ್ ಮಾಡ್ತಾರೆ. ನಾನೇ ನನ್ನ ಹೆಂಡತಿ ಮತ್ತು 3 ಹೆಣ್ಣು ಮಕ್ಕಳನ್ನ ಕೊಂದ್ಬಿಟ್ಟೆ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಶವಗಳನ್ನ ಬಂಗಲೆಯೊಳಗೆ ಹೂತಿದ್ದೀನಿ ಅಂತಾರೆ. ಹೆಂಡತಿ ಮತ್ತು ಹಿರಿ ಮಗಳನ್ನ ಫೆಬ್ರವರಿ 10ಕ್ಕೆ ರಾತ್ರಿ ಕೊಲೆ ಮಾಡಿದೆ. ನಂತರ ಉಮೇಶ್ ಬೈಶ್ಯ ಜೊತೆ ಸೇರ್ಕೊಂಡು ಬಾತ್ರೂಮ್ ಹಿಂದೆ ತೋಡಿದ್ದ ಗುಂಡಿಯಲ್ಲಿ ಹೂತಾಕ್ತೆ. ನಂತರ ಫೆಬ್ರವರಿ 25ಕ್ಕೆ ಲೂನಾ ಮತ್ತು ಭಂಟುನನ್ನು ಕೊಂದು ಮುಗಿಸ್ದೆ. ಮತ್ತೆ ಅದೇ ಉಮೇಶ್ ಬೈಶ್ಯ ಜೊತೆ ಸೇರ್ಕೊಂಡು ಕಿಚನ್ ಹಿಂದೆ ತೋಡಿದ್ದ ಗುಂಡಿಯಲ್ಲಿ ಹೂತಾಕ್ದೆ ಅಂತಾರೆ. ನ್ಯಾಯ ಹೇಳೋ ನ್ಯಾಯಾಧೀಶರೇ ತಮ್ಮ ಕುಟುಂಬದವರನ್ನ ಕೊಂದಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಸುದ್ದಿ ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ಸ್ ಆಗಿತ್ತು. ಕೆಲವರು ಇದನ್ನ ನಂಬೋಕೆ ರೆಡಿ ಇರಲಿಲ್ಲ. ಮತ್ತೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವತ್ತು ಆಗಸ್ಟ್ 11, 1970 ಡುಬ್ರಿ ಪೊಲೀಸರು ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಬಂಗಲೆಯಲ್ಲಿ ಅಗೆಯೋ ಕಾರ್ಯ ಶುರು ಮಾಡ್ತಾರೆ. ಉಪೇಂದ್ರನಾಥ್ ತೋರಿಸಿದ 2 ಸ್ಥಳಗಳನ್ನ ಅಗಿತಾರೆ. ಅಲ್ಲಿ 4 ಅಸ್ಥಿ ಪಂಜರಗಳು ಸಿಗ್ತವೆ. ಒಂದು ಗುಂಡಿಯಲ್ಲಿ 2, ಇನ್ನೊಂದು ಗುಂಡಿಯಲ್ಲಿ 2 ಶವಗಳು ಸಿಕ್ಕಿದ್ವು. ಅದೆಲ್ಲವೂ ಕರಗಿ ಹೋಗಿದ್ವು. ಬರೀ ಸ್ಕೆಲೆಟಿನ್ ಮಾತ್ರ ಉಳಿದಿತ್ತು. ಅದೇ ಗುಂಡಿಗಳಿಂದ ಕೆಲವು ಬಟ್ಟೆಗಳು, ಸ್ಯಾಂಡಲ್ಸ್, ಜ್ಯುವೆಲರಿ ಕೂಡ ಸಿಗುತ್ತೆ. ಕೆಂಪು ಮತ್ತು ಬಿಳಿ ಬಣ್ಣದ ಹರಳುಗಳಿದ್ದ ಒಂದು ಉಂಗುರ ಕೂಡ ಸಿಗುತ್ತೆ. ಎಲ್ಲವನ್ನ ಕೋಲ್ಕತ್ತಾ ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ನಲ್ಲಿ ಸೂಪರ್ ಇಂಪೋಸಿಷನ್ ಪ್ರೋಸೆಸ್ ಬಳಸಿ ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಮಾಡ್ತಾರೆ. ಸೂಪರ್ ಇಂಪೋಸಿಷನ್ ಪ್ರೋಸೆಸ್ ಅಂದ್ರೆ ಪತ್ತೆ ಆದ ಅಸ್ಥಿ ಪಂಜರದ ತಲೆಬುರುಡೆ ಅಂದ್ರೆ ಸ್ಕಲ್ ಮತ್ತು ಆ ವ್ಯಕ್ತಿ ಜೀವಂತವಾಗಿದ್ದಾಗ ತೆಗೆದ ಮುಖದ ಫೋಟೋ ಎರಡನ್ನು ಸೂಪರ್ ಇಂಪೋಸ್ ಮಾಡಿ ಪರೀಕ್ಷೆ ಮಾಡೋದು. ಈ ಪರೀಕ್ಷೆಯಿಂದ ಯಾವ ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಮಾಡಲಾಗಿತ್ತು. ಹಾಗೆ ಕೊಲೆ ಮಾಡುವಾಗ ಉಪೇಂದ್ರ ಧರಿಸಿದ 2 ಕೋಟ್ಗಳನ್ನ ಗುಂಡಿಯಲ್ಲಿ ಹಾಕಲಾಗಿತ್ತು. ಅದರ ಮೇಲೆ ಕಲೆಗಳಿದ್ವು. ಅದು ರಾಜ್ಖೋವಾನದ್ದೇ ಅಂತ ಕನ್ಫರ್ಮ್ ಆಗುತ್ತೆ. ಈ ಕೋಟ್ ಉಪೇಂದ್ರ ಅವರದ್ದೇ ಅನ್ನೋದನ್ನ ಧೋಬಿ ನಾರಾಯಣ್ ಗುರುತು ಹಿಡಿತಾರೆ. ಅಲ್ಲಿ ಸಿಕ್ಕ ಅಸ್ಥಿ ಪಂಜರದ ತಲೆ ಮೇಲೆ ಫ್ರಾಕ್ಚರ್ ಗುರುತು ಇತ್ತು. ಅದು ಸಾಯೋ ಮುಂಚೆ ಆಗಿರೋದು. ಅಂದ್ರೆ ತಲೆ ಮೇಲೆ ಯಾವುದೋ ಭಾರವಾದ ವಸ್ತುವಿಂದ ಹಲ್ಲೆ ಮಾಡಿದ್ರಿಂದ ತೀವ್ರ ರಕ್ತಸ್ರಾವವಾಗಿ ಸತ್ತಿದ್ದಾರೆ ಅಂತ PM ರಿಪೋರ್ಟ್ ನಲ್ಲಿ ಹೇಳಲಾಗಿತ್ತು. ಅಂದ್ರೆ ಇದೆಲ್ಲವೂ ಅತ್ಯಂತ ಬ್ರೂಟಲ್ ಮರ್ಡರ್ಗಳು. ಅವತ್ತು ಆಗಸ್ಟ್ 12, 1970 ಸಿಲಿಗುಡಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಉಪೇಂದ್ರನಾಥ್ರನ್ನ ಅರೆಸ್ಟ್ ಮಾಡ್ತಾರೆ. ಆಗಸ್ಟ್ 13ಕ್ಕೆ ಉಮೇಶ್ ಕೂಡ ಅರೆಸ್ಟ್ ಆಗ್ತಾನೆ. ಮತ್ತೊಂದು ಕಡೆ ಸ್ಯಾಂಡಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಹೂತಿದ್ದಾಗಿ ಹೇಳ್ತಾನೆ. ಅಲ್ಲೂ ಕೂಡ ಅಗಸಿ ಒಟ್ಟು 5 ಜೊತೆ ಸ್ಯಾಂಡಲ್ಸ್ ವಶಪಡಿಸಿಕೊಳ್ತಾರೆ.
ಉಪೇಂದ್ರನಾಥ್ ತನ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡ್ತಾರೆ. ಆಗಸ್ಟ್ 21ಕ್ಕೆ ಉಮೇಶ್ ಕೂಡ ಕನ್ಫೆಷನ್ ರೆಕಾರ್ಡ್ ಮಾಡ್ತಾನೆ. ಆದರೆ ಕೆಲ ದಿನಗಳ ನಂತರ ಉಮೇಶ್ ನನಗೆ ಪೊಲೀಸರು ಒತ್ತಡ ಹೇರಿದ್ರಿಂದ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟೆ ಅಂತ ಯೂಟರ್ನ್ ಹೊಡಿತಾನೆ. ಸುದೀರ್ಘ ತನಿಖೆ ನಡೆಯುತ್ತೆ. ಡಿಸೆಂಬರ್ 21ಕ್ಕೆ ಪೊಲೀಸರು ಸೆಷನ್ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಉಪೇಂದ್ರನಾಥ್ನನ್ನ ಢುಬ್ರಿ ಜೈಲಿನಲ್ಲಿ ಇರಿಸಲಾಗಿತ್ತು. 10 ಖೈದಿಗಳಿಗೆ ಶಿಕ್ಷೆ ನೀಡಿ ಇದೇ ಜೈಲ್ಗೆ ಕಳಿಸಿದ್ದ ಜಡ್ಜ್ ಇವತ್ತು ತಾವೇ ಕೊಲೆ ಆರೋಪಿಯಾಗಿ ಅದೇ ಜೈಲಲ್ಲಿ ಬಂಧಿಯಾಗಿದ್ರು. ಎಂಥ ವಿಪರ್ಯಾಸ ನೋಡಿ. ಜೈಲಲ್ಲಿ ಉಪೇಂದ್ರನಾಥ್ ಆತ್ಮಹತ್ಯೆಗೆ ಯತ್ನಿಸ್ತಾರೆ. ಮತ್ತೆ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ವೈದ್ಯರು ಉಪೇಂದ್ರನಾಥ್ಗೆ ಮಾನಸಿಕವಾಗಿ ಏನು ಸಮಸ್ಯೆ ಇಲ್ಲ ಅಂತ ವರದಿ ನೀಡ್ತಾರೆ. ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ನಾನು ಪರ್ಫೆಕ್ಟ್ಲಿ ಆಲ್ ರೈಟ್ ಇದ್ದೀನಿ, ನಾನು ನನ್ನ ಬಚಾವ್ ಮಾಡ್ಕೋತೀನಿ ಅಂತ ಉಪೇಂದ್ರನಾಥ್ ಹೇಳ್ತಾರೆ. ಇವರ ವಿರುದ್ಧ 55 ಜನ ಸಾಕ್ಷಿ ಹೇಳ್ತಾರೆ. ಆದರೆ ಈ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿ ಯಾರೂ ಇರಲಿಲ್ಲ. ಕೊಲೆ ಮಾಡಿದ್ದನ್ನ ಯಾರೂ ನೋಡಿರಲಿಲ್ಲ. ಎಲ್ಲವೂ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಆಗಿತ್ತು ಮತ್ತು ಅವರ ಕನ್ಫೆಷನ್ ಸ್ಟೇಟ್ಮೆಂಟ್ ಮಾತ್ರ ಇತ್ತು. ಬಟ್ ಅದರಿಂದನೂ ಆರೋಪಿಗಳು ಯೂಟರ್ನ್ ತಗೊಂಡಿದ್ರು. ಕೋರ್ಟಲ್ಲಿ ಇಬ್ರು ನಾವು ನಿರಪರಾಧಿಗಳು, ನಾವು ಕೊಲೆ ಮಾಡಿಲ್ಲ ಅಂದ್ಬಿಡ್ತಾರೆ. ಆದರೆ ಅವರು ತೋರಿಸಿದ ಜಾಗದಲ್ಲೇ ಶವಗಳು ಸಿಕ್ಕಿದ್ದು. ಅದೇ ಗುಂಡಿಯಲ್ಲಿ ಉಪೇಂದ್ರನಾಥ್ ಕೋಟ್ ಸಿಕ್ಕಿತ್ತು. ಅದರ ಮೇಲೆ ಅವರದ್ದೇ ರಕ್ತದ ಕಲೆಗಳೂ ಇದ್ವು. ಇನ್ನೂ ಹಲವಾರು ಸಾಕ್ಷಿಗಳ ಆಧಾರದ ಮೇಲೆ ಇವರಿಬ್ಬರಿಗೆ ಶಿಕ್ಷೆ ವಿಧಿಸಲಾಗುತ್ತೆ. ಅವತ್ತು 27 ಜನವರಿ 1973 ಯಾವ ಸೀಟಲ್ಲಿ ಕೂತು 10 ಅಪರಾಧಿಗಳಿಗೆ ಶಿಕ್ಷೆ ನೀಡಿದ್ರೋ ಅದೇ ಸೀಟಲ್ಲಿ ಇವತ್ತು ಮತ್ತೊಬ್ಬ ನ್ಯಾಯಾಧೀಶರಿದ್ರು. ಅವರು ಎಲ್ಲ ಸಾಕ್ಷಿಗಳನ್ನು ಆಧರಿಸಿ ರಿಟೈರ್ಡ್ ಜಡ್ಜ್ ಉಪೇಂದ್ರನಾಥ್ ರಾಜ್ಖೋವಾ ಅವರಿಗೆ ಗಲ್ಲು ಶಿಕ್ಷೆ ಆದೇಶ ಕೊಡ್ತಾರೆ. ಹಾಗೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇರದ ಕಾರಣ ಉಮೇಶ್ನನ್ನ ರಿಲೀಸ್ ಮಾಡ್ತಾರೆ. ಉಪೇಂದ್ರನಾಥ್ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಹಾಗೆ ಉಮೇಶ್ನನ್ನ ರಿಲೀಸ್ ಮಾಡಿದ ಆದೇಶದ ವಿರುದ್ಧ ಪೊಲೀಸರು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರೆ. ಹೈಕೋರ್ಟ್ ಉಪೇಂದ್ರನಾಥ್ ಗಲ್ಲು ಶಿಕ್ಷೆ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಹಾಗೆ ಉಮೇಶ್ಗೆ ಜೀವಾವಧಿ ಶಿಕ್ಷೆ ನೀಡುತ್ತೆ. ನಂತರ ಉಪೇಂದ್ರನಾಥ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಗಲ್ಲು ಶಿಕ್ಷೆ ಆದೇಶ ಖಾಯಂ ಮಾಡುತ್ತೆ. ಇದಾದ ನಂತರ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿ ಬರೀತಾರೆ. ಆದರೆ ರಾಷ್ಟ್ರಪತಿಗಳು ಇವರ ಅರ್ಜಿಯನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಅಲ್ಲಿಗೆ ಉಪೇಂದ್ರನಾಥ್ಗೆ ಗಲ್ಲು ಶಿಕ್ಷೆ ಖಾಯಮಾಗುತ್ತೆ. ಅವತ್ತು ಫೆಬ್ರವರಿ 14, 1974 ಜೋರ್ಹಟ್ ಜೈಲಿನಲ್ಲಿ ಬೆಳಗ್ಗೆ ಉಪೇಂದ್ರನಾಥ್ರನ್ನ ಗಲ್ಲಿಗೇರಿಸಲಾಗುತ್ತೆ. ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಒಬ್ಬ ಅಪರಾಧಿ ನಿವೃತ್ತ ನ್ಯಾಯಾಧೀಶರನ್ನ ಗಲ್ಲಿಗೇರಿಸಲಾಯಿತು. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಇರೋದು ಉಪೇಂದ್ರನಾಥ್ ಈ ಕೊಲೆಗಳನ್ನ ಯಾಕೆ ಮಾಡಿದ್ರು ಅನ್ನೋದು. ಇಂಟರೋಗೇಷನ್ನಲ್ಲಾಗ್ಲಿ ಜಡ್ಜ್ ಕೇಳಿದಾಗ ಆಗ್ಲಿ ಎಲ್ಲೂ ಉಪೇಂದ್ರನಾಥ್ ಕೊಲೆಗೆ ಏನ್ ಕಾರಣ ಅನ್ನೋದನ್ನ ನಿಖರವಾಗಿ ಹೇಳಿಲ್ಲ. ಆ ರಹಸ್ಯ ಅವರ ಜೊತೆಗೇ ದಫನಾಗಿದೆ. ಆ ಕಾಲದ ಕೆಲವು ಸ್ಥಳೀಯ ನ್ಯೂಸ್ ಪೇಪರ್ಗಳ ಪ್ರಕಾರ ರಾಜ್ಖೋವಾ ಅವರಿಗೆ ತಮ್ಮ ಪತ್ನಿಯ ನಡತೆಯ ಮೇಲೆ ಸಂಶಯ ಇತ್ತು ಮತ್ತು 3 ಹೆಣ್ಮಕ್ಳು ತಮಗೆ ಹುಟ್ಟಿದವರಲ್ಲ ಅನ್ನೋ ಅನುಮಾನ ಕಾಡ್ತಿತ್ತು ಅಂತ ಬರೆಯಲಾಗಿತ್ತು. ಈ ಸಂಶಯವೇ ಕೊಲೆಗೆ ಪ್ರಮುಖ ಕಾರಣ ಇರಬಹುದು ಅಂತಾನೂ ಹೇಳಲಾಗಿದೆ. ಬಟ್ ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಬಂಗಲೆಯಲ್ಲಿದ್ದ ನ್ಯಾಯಾಧೀಶರು ಬಂಗಲೆ ಖಾಲಿ ಮಾಡಿಬಿಡ್ತಾರೆ. ಪಾಪ ಇಷ್ಟು ತಿಂಗಳು ನಾವಿದ್ದ ಬಂಗಲೆಯಲ್ಲಿ ಹತ್ಯಾಕಾಂಡ ನಡೆದಿದೆ ಮತ್ತು ಕಾಂಪೌಂಡ್ ಒಳಗಡೆ 4 ಶವಗಳಿವೆ ಅನ್ನೋ ಪರಿವೇ ಅವರಿಗೆ ಇರಲಿಲ್ಲ. ಮುಂದೆ ಯಾರೂ ಕೂಡ ಆ ಬಂಗಲೆಗೆ ಬರೋದೇ ಇಲ್ಲ. ಹಾಗಾಗಿ ಈ ಬಂಗಲೆ ಭೂತ ಬಂಗಲೆಯಾಗಿ ಉಳಿದುಬಿಟ್ಟಿತ್ತು. ನಂತರ 2010ರಲ್ಲಿ ಸರ್ಕಾರ ಈ ಬಂಗಲೆಯನ್ನ ಡೆಮಾಲಿಷ್ ಮಾಡಿ ಜುಡಿಷಿಯಲ್ ಬಿಲ್ಡಿಂಗ್ ಕಟ್ಟಿದೆ. 2023ರಿಂದ ಈ ಬಿಲ್ಡಿಂಗ್ನಲ್ಲಿ ಜುಡಿಷಿಯಲ್ ಕೆಲಸಗಳು ನಡೀತಾ ಇವೆ. ನ್ಯಾಯ ಹೇಳಿದ ನ್ಯಾಯಾಧೀಶರೇ ಅಪರಾಧಿಯಾಗಿದ್ದು ನಿಜಕ್ಕೂ ವಿಪರ್ಯಾಸ. ಹಲವು ವೆಬ್ ಆರ್ಟಿಕಲ್ಸ್ ಮತ್ತು ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಸ್ಟಡಿ ಮಾಡಿ ಈ ಎಪಿಸೋಡ್ ಮಾಡಿದ್ದೀವಿ. ಇಲ್ಲಿ ಯಾರನ್ನು ಡಿಫೇಮ್ ಮಾಡೋ ಉದ್ದೇಶ ನಮ್ದಲ್ಲ. ಯಾವುದೇ ನ್ಯಾಯಾಧೀಶರ ಹುದ್ದೆಗೆ ಘನತೆಗೆ ಧಕ್ಕೆ ಉಂಟು ಮಾಡೋ ಉದ್ದೇಶವೂ ನಮ್ದಲ್ಲ. ನ್ಯಾಯಾಧೀಶರ ಹುದ್ದೆ ಅತ್ಯಂತ ಪವಿತ್ರವಾದದ್ದು. ನಾವೆಲ್ಲರೂ ಕಾನೂನಿಗೆ ತಲೆಬಾಗಲೇಬೇಕು. ಅದು ಸಾಮಾನ್ಯ ಜನರೇ ಆಗಿರಲಿ ಅಥವಾ ನ್ಯಾಯಾಧೀಶರೇ ಆಗಿರಲಿ. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನದ ಆಶಯ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.